ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಸ್ನೇಹಿತರೆ, ಇವತ್ತು ನಾವು ತಹಜ್ಜುದ್ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ. ಎಷ್ಟು ಹೇಳಿದರೂ ಹೇಳಿ ಮುಗಿಸಲು ಅಸಾಧ್ಯವಾದದ್ದಾಗಿದೆ ತಹಜ್ಜುದ್ ಎಂಬುದು. ತಹಜ್ಜುದ್ನ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ, ಆದರೆ ಸಿಕ್ಕಿದರೆ ಅವರಷ್ಟು ಪುಣ್ಯವಂತರು ಬೇರಾರಿಲ್ಲ. ತಹಜ್ಜುದ್ಗೆ ಆಜಾನ್ ಅಂದರೆ ಬಾಂಗಿರುವುದಿಲ್ಲ, ಅದು ಅಲ್ಲಾಹನ ಕಡೆಯಿಂದ ಡೈರೆಕ್ಟ್ ಕರೆಯಾಗಿದೆ. ಆ ಸಮಯದಲ್ಲಿ ಅಲ್ಲಾಹ್ ಮತ್ತು ಅವನ ದಾಸನ ನಡುವೆ ಯಾವುದೇ ಅಡೆತಡೆಗಳಿರುವುದಿಲ್ಲ. ಆ ಸಮಯದಲ್ಲಿ ಅಲ್ಲಾಹನ್ ನಮಗೆ ಅತ್ಯಂತ ಸಮೀಪದಲ್ಲಿರುವನು. ಅಲ್ಲಾಹನು ಹೇಳುತ್ತಾನೆ, ಯಾರಿದ್ದೀರಿ ಈ ಸಮಯದಲ್ಲಿ ನನ್ನ ಬಳಿ ಕ್ಷಮೆಯಾಚಿಸುವವರು, ನಾನು ಅವರನ್ನು ಕ್ಷಮಿಸುವೆನು. ಯಾರಿದ್ದೀರಿ ನನ್ನ ಬಳಿ ಕೇಳುವವರು, ಅವರು ಕೇಳಿರುವುದನ್ನು ನಾನು ನೀಡುವೆನು. ತಹಜ್ಜುದ್ ಸಮಯದಲ್ಲಿ ಕೇಳುವ ದುಆಕ್ಕೆ ಖಂಡಿತ ಉತ್ತರ ಇದೆ. ತಹಜ್ಜುದ್ನ ಸಮಯವೇ ಹಾಗೆ ಇರುತ್ತದೆ. ಆ ಸಮಯದಲ್ಲಿ ನಾವು ಪ್ರತಿಯೊಂದನ್ನು ಅಲ್ಲಾಹನ ಬಳಿ ಹಂಚಿಕೊಳ್ಳಬಹುದು. ಚಿಕ್ಕ ಮಕ್ಕಳು ಹೇಗೋ ಹತ್ತು ಹಠ ಮಾಡಿ ತನ್ನ ತಾಯಂದಿರೊಂದಿಗೆ ತಮಗೆ ಬೇಕಾದ್ದನ್ನು ಪಡೆಯುತ್ತಾರೋ, ಅದೇ ರೀತಿ ನಾವು ಕೂಡ ತಹಜ್ಜುದ್ ಸಮಯದಲ್ಲಿ ನಮ್ಮ ದುಆವನ್ನು ಕಬೂಲ್ ಮಾಡಿಸಿಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿದೆ, ಆದರೂ ಇದರ ಸಮಯ, ರಕಾತ್, ನಿಯತ್, ದುಆ ಇದನ್ನೆಲ್ಲ ಸ್ವಲ್ಪ ಕಲಿಯೋಣ ಬನ್ನಿ. ಸಮಯ ಇಶಾ ನಮಾಜಿನ ನಂತರ, ಸುಬಹಿನ ಮುಂಚೆ. ಇನ್ನು ನಿದ್ದೆಯಿಂದ ಎದ್ದು ನಿರ್ವಹಿಸುವ ನಮಾಜ್ ಆಗಿದೆ ತಹಜ್ಜುದ್. ಆದರೆ ಶ್ರೇಷ್ಠ ಸಮಯ ಎಂದರೆ ರಾತ್ರಿಯ 3 ಭಾಗದಲ್ಲಿ ಕೊನೆಯ ಭಾಗ. ಇಶಾ ನಮಾಜಿನ ನಂತರ ರಾತ್ರಿಯನ್ನು 3 ಭಾಗದಲ್ಲಿ ವಿಂಗಡಿಸಿದರೆ ಅದರಲ್ಲಿ ಕೊನೆಯ ಭಾಗವಾಗಿದೆ ತಹಜ್ಜುದಿಗೆ ಅತ್ಯಂತ ಶ್ರೇಷ್ಠವಾದ ಸಮಯ. ಇಶಾ ನಮಾಜಿನ ನಂತರ ಸುಬಹ ನಮಾಜಿನ ಮಧ್ಯೆ ಯಾವಾಗಲೂ ನಿರ್ವಹಿಸಬಹುದು, ಆದರೆ ಶ್ರೇಷ್ಠ ಸಮಯ ಇದಾಗಿದೆ. ಒಂದು ಅಂದಾಜಲ್ಲಿ ಹೇಳುವುದಾದರೆ ರಾತ್ರಿ 2:30 ನಂತರ ಒಂದು ಸುಬಹಿನ ಅಜಾನ್ನ ಒಂದು 20 ಅರ್ಧ ಗಂಟೆ ಮುಂಚೆ ಇದು ಅತ್ಯಂತ ಶ್ರೇಷ್ಠ ಸಮಯವಾಗಿದೆ. ಸೆಕೆಂಡ್, ರಕಾತ್. ಇದರಲ್ಲಿ ಕನಿಷ್ಠ ಕಡಿಮೆ ಅಂದರೆ 2 ರಕಾತ್, ಜಾಸ್ತಿ ಅಂದರೆ ಎಷ್ಟು ಬೇಕಾದರೂ ನಿರ್ವಹಿಸಬಹುದು. ಅದರಲ್ಲೂ ಹೆಚ್ಚಾಗಿ 8, 12 ಹೀಗೆ ನಿರ್ವಹಿಸುತ್ತಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೆಚ್ಚಾಗಿ 8 ರಕಾತ್ ನಿರ್ವಹಿಸುತ್ತಾರಂತೆ. ಎಷ್ಟು ರಕಾತ್ ನಿರ್ವಹಿಸಿದರೂ 2 ರಕಾತ್ ಆಗಿ ಮಾತ್ರ ನಿರ್ವಹಿಸಬೇಕು. 2 ನಿರ್ವಹಿಸುವುದಾದರೆ 2. ಈಗ ಫಾರ್ ಎಕ್ಸಾಂಪಲ್ 4 ರಕಾತ್ ನಿರ್ವಹಿಸುವುದಾದರೆ 2 ರಕಾತ್ ಆಗಿ ಸಲಾಮ್ ಹೇಳಿ ನಂತರ 2 ರಕಾತ್. ಹೇಗೆಂದರೆ ನಾವು ತರಾವಿ ನಮಾಜ್ ಮಾಡುತ್ತೇವಲ್ಲ, ಅದೇ ರೀತಿ. ಹೆಚ್ಚು ಎಂದರೆ ಎಷ್ಟು ಬೇಕಾದರೂ ನಿರ್ವಹಿಸಬಹುದು. ಥರ್ಡ್ ಒನ್, ನಿಯತ್. ತಹಜ್ಜುದ್ ಎಂಬ ಸುನ್ನತ್ ನಮಾಜ್ ಅಲ್ಲಾಹನಿಗೋಸ್ಕರ ಅದಾಗಿ ನಾನು ನಿರ್ವಹಿಸುವೆನು ಎಂದು ನಿಯತ್ ಮಾಡಬೇಕಾಗಿದೆ. ಫೋರ್ತ್, ಸೂರತ್. ಯಾವ ಸೂರತ್ ಬೇಕಾದರೂ ಓದಬಹುದು, ಇದಕ್ಕೆ ಪ್ರತ್ಯೇಕವಾಗಿ ಅದೇ ಓದಬೇಕೆಂದುವುದಿಲ್ಲ. ಯಾವ ಸೂರತ್ ಬೇಕಾದರೂ ನಾವು ಓದಬಹುದು. ಇನ್ನು ದುಆ. ತಹಜ್ಜುದ್ ನಮಾಜ್ ನಂತರ ನಮ್ಮ ಹೃದಯದ ಪೂರ್ವಕ ಪ್ರಾರ್ಥನೆಗಳನ್ನು ಅಥವಾ ದುಆಗಳನ್ನು ಅಲ್ಲಾಹನಿಗೆ ಅರ್ಪಿಸಬಹುದು. ತಹಜ್ಜುದ್ ಪ್ರಾರ್ಥನೆಯ ಸಮಯ ಅತ್ಯಂತ ಪವಿತ್ರವಾಗಿದ್ದು, ಇದು ಪ್ರಾರ್ಥನೆಗಳಿಗೆ ಉತ್ತರ ನೀಡುವ ಸಮಯವಾಗಿದೆ. ಇದು ಮುಕ್ತ ದುಆ ಮಾಡುವ ಸಮಯವಾಗಿದೆ. ಇನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ ದುಆ ಹೀಗಿದೆ: ಅಲ್ಲಾಹುಮ್ಮ ಲಕಲ್ ಹಮ್ದು ಅಂತ ಕಯ್ಯಮುಸ್ ಸಮಾವಾತಿ ವಲ್ ಅರ್ಲಿ ವಮನ್ ಫೀಹಿನ್ನ ವಲಕುಲ್ ಹಮ್ದು ಅಂತ ಮಲಿಕುಸ್ ಸಮಾವಾತಿ ವಲ್ ಅರ್ಲ್ ವಮನ್ ಫೀಹಿನ್ನ ವಲಕುಲ್ ಹಮ್ದು ಅಂತ ನೂರುಸ್ ಸಮಾವಾತಿ ವಲ್ ಅರ್ಲ್ ವಮನ್ ಫೀಹಿನ್ನ ವಲಕಲ್ ಹಮ್ದು ಅಂತಲ್ ಹಕ್ ವಹದಿಕಲ್ ಹಕ್ ವಲಿಕಾವುಕಲ್ ಹಕ್ ವಲ್ ಜನ್ನತ್ತು ಹಕ್ ವನ್ನಾರು ಹಕ್ ವನ್ನಬಿಯೂನ ಹಕ್ ವಮುಹಮ್ಮದುನ್ ಹಕ್ ವಸ್ಸಾಅತು ಹಕ್ ಅಲ್ಲಾಹುಮ್ಮ ಲಕ ಅಸ್ಲಮ್ತು ವಬಿಕ ಆಮಂತು ವಅಲೈಕ ತವಕ್ಕಲ್ತು ವಇಲೈಕ ಅನಬ್ತು ವಬಿಕ ಕಸಮ್ತು ವಇಲೈಕ ಹಾಕಮ್ತು ಫಗ್ಫಿರ್ಲಿ ಮಾ ಕದ್ದಮ್ತು ವಮಾ ಅಖರ್ತು ವಮಾ ಅಸ್ರರ್ತು ವಮಾ ಅಲಂತು ಅಂತ ಮುಕದ್ದಮು ವ ಅಂತಲ್ ಮುಅಖರು
ಲಾ ಇಲಾಹ ಇಲ್ಲಾ ಅಂತ ವಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಕ. ಅರ್ಥ: ಓ ಅಲ್ಲಾ, ಎಲ್ಲ ಶ್ಲಾಘೆ ನಿನಗೆ ಸಲ್ಲುತ್ತದೆ. ನೀವು ಆಕಾಶ ಮತ್ತು ಭೂಮಿಯ ಪೋಷಕರಾಗಿದ್ದೀರಿ ಮತ್ತು ಅವುಗಳಲ್ಲಿ ಇರುವ ಎಲ್ಲ ವಸ್ತುಗಳು ನಿಮ್ಮ ಅಧಿಕಾರದಲ್ಲಿ ಇವೆ. ಎಲ್ಲ ಶ್ಲಾಘೆ ನಿಮಗೆ ಸಲ್ಲುತ್ತದೆ. ನೀವು ಆಕಾಶ ಮತ್ತು ಭೂಮಿಯ ರಾಜರಾಗಿದ್ದೀರಿ. ಎಲ್ಲ ಶ್ಲಾಘೆ ನಿಮಗೆ ಸಲ್ಲುತ್ತದೆ. ನೀವು ಆಕಾಶ ಮತ್ತು ಭೂಮಿಯ ಬೆಳಕಾಗಿದ್ದೀರಿ. ಎಲ್ಲ ಶ್ಲಾಘೆ ನಿಮಗೆ ಸಲ್ಲುತ್ತದೆ. ನೀವು ಸತ್ಯ. ನಿಮ್ಮ ಭೇಟಿಯೂ ಸತ್ಯ. ಸ್ವರ್ಗವೂ ಸತ್ಯ, ನರಕವೂ ಸತ್ಯ, ಪ್ರವಾದಿಗಳೂ ಸತ್ಯ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸತ್ಯ ಮತ್ತು ಕಿಯಾಮತ್ತು ಸತ್ಯ. ಓ ಅಲ್ಲಾ, ನಿಮ್ಮಲ್ಲಿ ನಾನು ಶರಣಾಗಿದ್ದೇನೆ. ನಿಮ್ಮಲ್ಲಿ ನಾನು ನಂಬಿದ್ದೇನೆ. ನಿಮ್ಮ ಮೇಲೆ ನಾನು ಅವಲಂಬಿಸಿದ್ದೇನೆ. ನಿಮ್ಮತ್ತ ನಾನು ತಿರುಗಿದ್ದೇನೆ. ನಿಮ್ಮ ಮೂಲಕ ನಾನು ವಾದಿಸುತ್ತೇನೆ. ನಿಮ್ಮತ್ತ ನಾನು ತೀರ್ಪು ಪಡೆಯುತ್ತೇನೆ. ನನ್ನ ಹಿಂದಿನ ಮತ್ತು ಮುಂಬರುವ ಪಾಪಗಳನ್ನು ಕ್ಷಮಿಸು. ನಾನು ಗೌಪ್ಯವಾಗಿ ಮಾಡಿದುದನ್ನು ಮತ್ತು ಜನರ ಮುಂದೆ ಮಾಡಿದುದನ್ನು ಕ್ಷಮಿಸು. ನೀವು ಮುನ್ನಡೆಸುವವರು ಮತ್ತು ಹಿಂದಕ್ಕೆ ಹಾಕುವವರು. ನೀವು ಬಿಟ್ಟರೆ ಯಾರೂ ಆರಾಧ್ಯನಾಗಲಾರ. ನಿಮ್ಮ ಸಹಾಯವಿಲ್ಲದೆ ನನಗೆ ಶಕ್ತಿ ಇಲ್ಲ. ಈ ಸಮಯದಲ್ಲಿ ನಮ್ಮ ಹೃದಯದ ಏಳ್ಗೆಗಳನ್ನು ಅಲ್ಲಾಹನಿಗೆ ಅರ್ಪಿಸಿ, ಈ ಜೀವನ ಮತ್ತು ಪರಲೋಕದ ಒಳ್ಳೆಯತನಕ್ಕಾಗಿ ನಮಗೆ ಗೊತ್ತಿರುವ ಭಾಷೆಯಲ್ಲಿ ಅಲ್ಲಾಹನಲ್ಲಿ ಕೇಳೋಣ. ಅಲ್ಲಾ ತಾಲಾ ನಮ್ಮೆಲ್ಲರಿಗೂ ಧಾರಾಳ ಖೈರ್, ಬರಕತ್ ನೀಡಿ ಅನುಗ್ರಹಿಸಲಿ. ನಮ್ಮೆಲ್ಲರ ದುಆಕ್ಕೆ ಉತ್ತರ ನೀಡಿ, ನಮ್ಮೆಲ್ಲರ ತಪ್ಪುಗಳನ್ನು ಕ್ಷಮಿಸಿ, ಖೈರಾದ ಜೀವನವನ್ನು ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಲ್ಲಾ ಹಾಫಿಸ್.